ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ನವರಾತ್ರಿಯ ದುರ್ಗಾದೇವಿಯ 9 ಅವತಾರಗಳಲ್ಲಿ ಈಗಾಗಲೇ ನಾವು 5 ದೇವಿಯ ಅವತಾರಗಳನ್ನು ಪೂಜೆ ಮಾಡಿದ್ದು 6ನೆಯವಳಾಗಿ ನಾವು ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡುತ್ತೇವೆ. ತಾಯಿಯು ಯುದ್ಧವನ್ನು ಮಾಡಲು ರೂಪವನ್ನು ತಾಳಿ ಬಂದಿರುತ್ತಾಳೆ. ತಾಯಿಯ ರೂಪವು ಚಿನ್ನದಂತೆ ಪ್ರಕಾಶಮಾನವಾಗಿದೆ ಮತ್ತು ಅತ್ಯಂತ ದೈವಿಕವಾಗಿದೆ. ತಾಯಿಗೆ 4 ತೋಳುಗಳಿವೆ. ಆಕೆ ತನ್ನ 4 ಕೈಗಳಲ್ಲಿ ಒಂದು ಕೈಯಲ್ಲಿ ಕಮಲದ ಹೂವನ್ನು, ಮತ್ತೊಂದರಲ್ಲಿ ಖಡ್ಗವನ್ನು, ಇನ್ನೆರಡು ಕೈಗಳಲ್ಲಿ ಭಕ್ತರಿಗೆ ಆಶೀರ್ವಾದವನ್ನು ಸುರಿಸುವ ಮುದ್ರೆಯನ್ನು ಹೊಂದಿರುತ್ತಾಳೆ. ಸಿಂಹಾಸನ ರೂಢಳಾಗಿದ್ದಾಳೆ. ತಾಯಿ ಈ ರೂಪವನ್ನು ಎತ್ತಿ ಬರಲು ಕಾರಣವೇನು ಎಂಬುದರ ಬಗ್ಗೆ ಒಂದು ವಿಶೇಷ ಕಥೆಯನ್ನು ತಿಳಿದುಕೊಳ್ಳೋಣ. ದೇವಿಯು ದೇವತೆಗಳ ಸಂಯೋಜಿತ ಶಕ್ತಿಗಳಿಂದ ಪ್ರಕಟವಾದವಳು. ದೇವಿ ದುರ್ಗೆಯ ಪರಮ ಭಕ್ತನಾದ ಮಹರ್ಷಿ ಕಾತ್ಯಾಯನ ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ಅವರು ದೇವಿಯನ್ನು ಕುರಿತು ತಪಸ್ಸು ಕೈಗೊಂಡಾಗ ಆಕೆ ಪ್ರತ್ಯಕ್ಷವಾಗಿ ತಾನು ಕಾತ್ಯಾಯನ ಮಹರ್ಷಿಯ ಮಗಳಾಗಿ ಜನಿಸುವುದಾಗಿ ಆಶೀರ್ವಾದವನ್ನು ಮಾಡಿದಳು. ಹಾಗೆ ಅವರ ಮಗಳಾಗಿ ಜನಿಸಿದಳು. ಕಾತ್ಯಾಯನರ ಮಗಳಾದ ಕಾರಣದಿಂದ ಅವಳನ್ನು ಕಾತ್ಯಾಯಿನಿ ಎಂದು ಕರೆಯಲಾಗುತ್ತದೆ. ದೇವಿಯು ಜನಿಸುವ ಮುನ್ನ ಮಹಿಷಾಸುರನೆಂಬ ರಾಕ್ಷಸನ ದೌರ್ಜನ್ಯವು ಲೋಕದಲ್ಲಿ ಬಹಳಷ್ಟು ಹೆಚ್ಚಾಗಿತ್ತು. ರಾಕ್ಷಸರು ಸ್ವರ್ಗ ಹಾಗೂ ಭೂಮಿಯಲ್ಲಿ ಗದ್ದಲವನ್ನ ಸೃಷ್ಟಿಸಿದರು. ಅಶ್ವಿನಿ ತಿಂಗಳ ಕೃಷ್ಣ ಪಕ್ಷದ ಚತುರ್ದಶಿಯಂದು ಕಾತ್ಯಾಯನ ಮುನಿ ಮನೆಯಲ್ಲಿ ತ್ರಿದೇವರ ಪ್ರಕಾಶಮಾನವಾದಂತಹ ದೇವತೆ ಜನಿಸಿದಳು. ಇದರ ನಂತರ ಕಾತ್ಯಾಯನ ಋಷಿ ತಾಯಿಯನ್ನು 3 ದಿನಗಳ ಕಾಲ ಪೂಜಿಸಿದರು. ಇದರ ನಂತರ ದಶಮಿಯ ದಿನದಂದು ಮಹಿಷಾಸುರನನ್ನು ಕಾತ್ಯಾಯಿನಿ ಕೊಂದಳು. ಶುಂಭ ಮತ್ತು ನಿಶುಂಭರು ಸ್ವರ್ಗದ ಮೇಲೆ ದಾಳಿ ನಡೆಸಿ ಹಾಳು ಮಾಡುತ್ತಿದ್ದರು. ಇಂದ್ರನ ಸಿಂಹಾಸನವನ್ನು ಸಹ ಕಿತ್ತುಕೊಂಡಿದ್ದರು. ಅಷ್ಟೇ ಅಲ್ಲ, ನವಗ್ರಹಗಳನ್ನು ಒತ್ತೆಯಾಗಿರಿಸಿಕೊಂಡಿದ್ದರು. ರಾಕ್ಷಸರು ಬೆಂಕಿ ಮತ್ತು ಗಾಳಿಯ ಶಕ್ತಿಯನ್ನು ಕೂಡ ವಶಪಡಿಸಿಕೊಂಡಿದ್ದರು. ಇದರಿಂದ ನೊಂದ ಎಲ್ಲಾ ದೇವತೆಗಳು ದೇವಿ ಇದ್ದ ಆಶ್ರಮಕ್ಕೆ ಹೋದರು ಮತ್ತು ಅವರನ್ನು ಅಸುರರ ದೌರ್ಜನ್ಯದಿಂದ ಮುಕ್ತಗೊಳಿಸುವಂತೆ ಪ್ರಾರ್ಥಿಸಿದರು. ತಾಯಿ ಈ ಅಸುರರನ್ನು ಕೊಂದು ಎಲ್ಲರನ್ನೂ ಅವರ ಭಯದಿಂದ ಮುಕ್ತಗೊಳಿಸಿದಳು. ಈ ದಿನದ ಪೂಜಾ ಶುಭ ಮುಹೂರ್ತಗಳ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ, ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ 4 ಗಂಟೆ 33 ನಿಮಿಷದಿಂದ 5 ಗಂಟೆ 21 ನಿಮಿಷದೊಳಗಾಗಿ ಪೂಜೆಯನ್ನು ಮಾಡಿಕೊಳ್ಳಬಹುದು. ಹಾಗೆ ಅಭಿಜಿತ್ ಲಗ್ನ ಬಂದು ಬೆಳಗ್ಗೆ 11 ಗಂಟೆ 46 ನಿಮಿಷದಿಂದ 12 ಗಂಟೆ 35 ನಿಮಿಷದ ಒಳಗಾಗಿ ಪೂಜೆಯನ್ನು ಮಾಡಿಕೊಳ್ಳಬಹುದು. ಮಧ್ಯಾಹ್ನವಾದರೆ 1 ಗಂಟೆ 26 ನಿಮಿಷದಿಂದ 3 ಗಂಟೆ 14 ನಿಮಿಷದ ಒಳಗಾಗಿ ಪೂಜೆಯನ್ನು ಮಾಡಬಹುದು. ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡುವುದಂತದಾದರೆ 6 ಗಂಟೆ 12 ನಿಮಿಷದಿಂದ 6 ಗಂಟೆ 36 ನಿಮಿಷದ ಒಳಗಾಗಿ ನಾವು ಪೂಜೆಯನ್ನು ಮಾಡಿಕೊಳ್ಳಬಹುದು. ಈ ದಿನ ನಾವು ತಾಯಿಗೆ ಬೂದು ಬಣ್ಣದ ರವಿಕೆ ಅಥವಾ ಸೀರೆಯನ್ನ ಏರಿಸಿ ನಾವು ಕೂಡ ಬೂದು ಬಣ್ಣದ ಬಟ್ಟೆಗಳನ್ನ ಧರಿಸಿಕೊಂಡು ಪೂಜೆ ಮಾಡಬೇಕು. ಈ ಬಣ್ಣವನ್ನು ಧರಿಸಿ ನಾವು ಪೂಜೆ ಮಾಡುವ ವಿಶೇಷವೆಂದರೆ ಜ್ಞಾನ, ಮನಸ್ಸಿನ ಶಾಂತಿ ಮತ್ತು ಏಕಾಗ್ರತೆಯನ್ನು ಸಂಕೇತಿಸುತ್ತದೆ. ನಮ್ಮಲ್ಲಿ ಒಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಒಂದು ಸ್ಥಿರ ಮನೋಭಾವನೆಯನ್ನ ಬೆಳೆಸುತ್ತದೆ. ಈ ದಿನ ತಾಯಿ ಇಷ್ಟಪಡುವಂತಹ ಚೆಂಡು ಹೂವನ್ನು ತಾಯಿಗೆ ಅರ್ಪಣೆ ಮಾಡಬೇಕು. ಚೆಂಡು ಹೂವು ಏರಿಸಲು ಆಗದಿದ್ದ ಪಕ್ಷದಲ್ಲಿ, ಸಿಗದಿದ್ದ ಪಕ್ಷದಲ್ಲಿ ಕೆಂಪು ಬಣ್ಣದ ಯಾವುದೇ ಹೂಗಳನ್ನಾದರೂ ನಾವು ದೇವಿಗೆ ಮುಡಿಸಬಹುದು. ಈ ದಿನ ತಾಯಿಗೆ ವಿಶೇಷ ನೈವೇದ್ಯವಾಗಿ ನಾವು ಜೇನುತುಪ್ಪವನ್ನು ಅರ್ಪಣೆ ಮಾಡಬೇಕು. ಜೇನುತುಪ್ಪವನ್ನು ಒಂದು ಬೌಲಲ್ಲಿ ಹಾಕಿಬಿಟ್ಟು ನೈವೇದ್ಯವನ್ನಾಗಿ ಮಾಡಿ ನಂತರ ಆ ನೈವೇದ್ಯವನ್ನ ನಾವು ಮನೆ ಮಂದಿಗೆಲ್ಲ ಹಂಚಿ ಪ್ರಸಾದವನ್ನಾಗಿ ನೀಡಬಹುದು. ದಶಮಿ ದಿನದಂದು ದೇವಿಯು ಜೇನುತುಪ್ಪ ತುಂಬಿದಂತಹ ವಿಳ್ಯದ ಎಲೆಯನ್ನು ಸೇವಿಸಿ ನಂತರ ಮಹಿಷನನ್ನು ಕೊಂದಳು ಎಂದು ನಮ್ಮ ಪುರಾಣ ಕಥೆಗಳು ಹೇಳುತ್ತವೆ. ಹಾಗಾಗಿ ಈ ದಿನ ಜೇನುತುಪ್ಪದ ಅರ್ಪಣೆ ಮಾಡುವಂಥದ್ದು ತುಂಬಾ ವಿಶೇಷವಾಗಿರುತ್ತದೆ. ಹಾಗೆ ಇದರ ಜೊತೆಗೆ ನವರಾತ್ರಿಯ ಪ್ರತಿ ದಿನದಲ್ಲೂ ಮನೆಗೆ ಬರುವಂತಹ ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಡುವುದನ್ನು ಮರೆಯಬೇಡಿ. ಹಾಗೆ ಜ್ಯೋತಿಷ್ಯ ಮತ್ತು ಧಾರ್ಮಿಕ ಶಾಸ್ತ್ರಜ್ಞರ ಪ್ರಕಾರ ಕಾತ್ಯಾಯಿನಿ ದೇವಿಯು ಗುರುಗ್ರಹ ಮತ್ತು ಶುಕ್ರ ಗ್ರಹದೊಂದಿಗೆ ಸಂಬಂಧವನ್ನ ಹೊಂದಿರುತ್ತಾಳೆ. ನಮ್ಮ ಜಾತಕದಲ್ಲಿ ಗುರುಬಲವು ಪ್ರಬಲವಾಗಿದ್ದರೆ ಮಾತ್ರ ನಮ್ಮ ಸಾಂಸಾರಿಕ ಜೀವನವಾಗಿರಬಹುದು, ವೃತ್ತಿ ಜೀವನವಾಗಿರಬಹುದು, ಆರ್ಥಿಕತೆಯಲ್ಲಾಗಿರಬಹುದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಮುನ್ನಡೆ ಇರುತ್ತದೆ. ಗುರುಬಲವು ನಮ್ಮ ಜಾತಕದಲ್ಲಿ ಬಲವಾಗಿದ್ದಾಗ ಮಾತ್ರ ವಿವಾಹ, ಸಂತಾನ, ದಾಂಪತ್ಯವು ಚೆನ್ನಾಗಿರುತ್ತದೆ. ಮದುವೆ ವಿಳಂಬವಾಗ್ತಾ ಇದೆ, ಹಾಗೆ ದಾಂಪತ್ಯ ಜೀವನದಲ್ಲಿ ಪದೇ ಪದೇ ಕಲಹಗಳು ಉಂಟಾಗ್ತಿವೆ ಎನ್ನುವಂತಹವರು ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡುವುದರಿಂದ ಗುರುಬಲ ಹೆಚ್ಚಾಗಿ ಬಹುಬೇಗನೆ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಇದಕ್ಕಾಗಿ ನೀವು 3 ಅರಿಶಿಣದ ಉಂಡೆಯನ್ನು ತಯಾರಿಸಿ ತಾಯಿಗೆ ಅರ್ಪಿಸಬೇಕು. ತದನಂತರ ಆ ಅರಿಶಿಣದ ಉಂಡೆಗಳನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಬೇಕು. ಹಾಗೆ ಕಂಕಣ ಬಲ ಬೇಗನೆ ಕೂಡಿ ಬರಲು ಈ ಒಂದು ಮಂತ್ರವನ್ನ 108 ಬಾರಿ ಜಪ ಮಾಡಿ. ಜೊತೆಯಲ್ಲಿ ಗುರುಗ್ರಹಕ್ಕೆ ಸಂಬಂಧಿಸಿದಂತೆ ಗುರುವಿನ ಒಂದು ಮಂತ್ರವನ್ನು ಕೂಡ ಪಠಣೆಯನ್ನು ಮಾಡಿ. ಇದರೊಂದಿಗೆ ಕಾಳಸರ್ಪ ದೋಷ ಹಾಗೂ ರಾಹು ಗ್ರಹಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ದೂರವಾಗುತ್ತವೆ.
ಈ ದಿನದ ಪೂಜಾ ವೇಳೆಯಲ್ಲಿ ವಿಶೇಷ ಮಂತ್ರವಾಗಿ ಓಂ ದೇವಿ ಕಾತಾಯಿನೇ ನಮಃ ಎಂದು 108 ಬಾರಿ ಜಪ ಮಾಡಿ. ತುಂಬಾ ಸುಲಭವಾಗಿ ಇರತಕ್ಕಂತಹ ಕಾತ್ಯಾಯಿನಿ ಸ್ತುತಿ ಮಂತ್ರ. ಯಾ ದೇವಿ ಸರ್ವಭೂತೇಷು ಮಾಂ ಕಾತ್ಯಾಯಿನಿ ರೂಪೇಣ ಸಂಸ್ಥಿತ ನಮಸ್ತಸ್ಥೈ 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 ನಮೋ ನಮಃ. ಈ ದಿನ ಕಾತ್ಯಾಯನಿ ದೇವಿಯನ್ನು ಆರಾಧನೆ ಮಾಡುವುದರಿಂದ ಹಲವಾರು ವಿಷಯಗಳಿಗೆ ಸಂಬಂಧಿಸಿದಂತೆ ನಾವು ಅನುಗ್ರಹವನ್ನು ಪಡೆದುಕೊಳ್ಳಬಹುದು. ನಿಮ್ಮ ಎಲ್ಲರ ಕೋರಿಕೆಗಳು ಬೇಗನೆ ಈಡೇರಲಿ. ತಾಯಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.